ಹಲೋ, ಎಲ್ಲರೂ ಈಗ ಇಷ್ಟೊತ್ತು ಎಲ್ಲರೂ ಮಾತಾಡೋದು ಕೇಳಿರ್ತೀರ. ಸಿನಿಮಾ ಬಗ್ಗೆ ಒಂದು ಒಪಿನಿಯನ್ ಆಗಲೇ ಬಂದಿರುತ್ತೆ ಎಲ್ರಿಗೂ. ನಂದು ಅದೇ ಒಪಿನಿಯನ್ನು. ನಮ್ಮ ಶ್ರೀಕಾಂತ್ ಅವರು ಸಿನಿಮಾ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ, ತುಂಬ ಭಾವುಕವಾಗಿದೆ. ಮುಖ್ಯವಾಗಿ ನಿರ್ದೇಶಕರೇ ಇಂಪಾರ್ಟೆಂಟ್ ಈ ಸಿನಿಮಾಗೆ. ಅವ್ರು ಎಳೆದಿರ್ತಕ್ಕಂಥ ಸೀನ್ಗಳು, ಬರೆದಿರ್ತಕ್ಕಂಥ ಸಂಭಾಷಣೆ ತುಂಬ ಚೆನ್ನಾಗಿದೆ. 2 ಪಾತ್ರಗಳನ್ನ ಸೃಷ್ಟಿ ಮಾಡಿ, ತಂದೆ ಮಗನ ಪಾತ್ರನ ಸೃಷ್ಟಿ ಮಾಡಿ ಅದರಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು, ಆ ಭಾವನೆಗಳು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಶ್ರೀಕಾಂತ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ. ಪ್ರಣಾಮ್ಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಒಂದು ಪಾತ್ರ ಕೊಟ್ಟಿದ್ದೀರಾ. ಅವನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ವೆರಿ ನೈಸ್. ಒಂದು ಫ್ಯಾಮಿಲಿ ಎಂಟರ್ಟೈನರು. ಖಂಡಿತವಾಗ್ಲೂ ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ತಕ್ಕಂಥ ಒಂದು ಸಿನಿಮಾ ಈ ಸಿನಿಮಾ. ಖುಷಿ ರವಿಯವರು, ರಂಗಾಯಣರು ಅಂತೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ನಾವು. ಬಟ್ ನೋಡ್ತಾ ಇದ್ದಾಗ ಸ್ಕ್ರೀನ್ ಮೇಲೆ ಭಾಳ ಖುಷಿ ಆಗುತ್ತೆ ಅವ್ರ ಅಭಿನಯ ನೋಡ್ತಾ ಇದ್ದರೆ. ಅಷ್ಟು ಸೊಗಸಾಗಿ ಮೂಡಿ ಬಂದಿದೆ ಪಾತ್ರಗಳೆಲ್ಲ. ಸಣ್ಣ ಸಣ್ಣ ಪಾತ್ರಗಳಾದರೂ ಶ್ರೀಧೇಂದ್ರ ಪ್ರಸಾದ್ ಆಗ್ಬೋದು, ಶ್ರೀನಿವಾಸ ಪ್ರಭು, ಸಣ್ಣ ಸಣ್ಣ ಸನ್ನಿವೇಶಗಳು ಬಂದರೂ ಎಲ್ಲ ಮನಸ್ಸಲ್ಲಿ ನಿಲ್ಲಂಥ ಒಂದು ಪಾತ್ರಗಳಾಗಿದೆ. ಸಂಗೀತ ಚೆನ್ನಾಗಿದೆ, ಹಿನ್ನೆಲೆ ಸಂಗೀತ ಚೆನ್ನಾಗಿದೆ, ಹಾಡುಗಳು ಹಾಗೆಲ್ಲ ಹೇಳೋನಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಖಂಡಿತವಾಗ್ಲೂ ಎಲ್ಲ ಫ್ಯಾಮಿಲಿ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಆಫ್ ಆಲ್ ಇಡೀ ಟೀಮ್ಗೆ ನಾನು ಸಾರಿ ಕೇಳ್ತೀನಿ. ಯಾಕಂದರೆ ಜಕ್ಕೂರ್ ಏರ್ಪೋರ್ಟ್ ಕಡೆ ಹೋಗಿದ್ದೆ. ಹೆಬ್ಬಾಳ್ ಫ್ಲೈಓವರ್ ಟ್ರಾಫಿಕ್ ನಿಮಗೆ ಗೊತ್ತಿರುತ್ತೆ. 20 ನಿಮಿಷದಿಂದ 30 ನಿಮಿಷ ಲೇಟ್ ಬಂದೀನಿ. ಸಾರಿ ಫಾರ್ ಪ್ರಣಾಮ್. ಇಡೀ ಟೀಮಿಗೆ ಸಾರಿ ಕೇಳ್ತೀನಿ. ತುಂಬ ಭಾರ ಆಗಿದೆ ಹಾರ್ಟು. ಅಷ್ಟು ಟಚ್ ಆಯಿತು ನನಗೆ ಸಿನಿಮಾ. ಯಾಕಂದರೆ ಪರ್ಸ್ನಲ್ ರೀಸನ್ಸಿಂದ ಇರ್ಬೋದು ನನಗೆ ಗೊತ್ತಿಲ್ಲ. ಬಟ್ ಐ ಫೆಲ್ಟ್ ವೆರಿ. ಯಾಕಂದರೆ ನಮ್ಮ ಅರ್ಬನ್ ಸಿಟೀಸಲ್ಲಿ ಅಥವಾ ನಮ್ಮ ಹಳ್ಳಿಗಳಲ್ಲಿ ನಾವು ತುಂಬ ನೋಡ್ತಿರೋದಿದೆ. ಮಕ್ಕಳನ್ನು ಎಷ್ಟು ಚೆನ್ನಾಗಿ ತಂದೆ ತಾಯಿಯರು ಸಾಕಿರ್ತಾರೆ, ಎಷ್ಟು ಸ್ಯಾಕ್ರಿಫೈಸಸ್ ಮಾಡ್ತಾರೆ, ಎಲ್ಲ ಬಿಟ್ಟು ಫೈನಲಿ ಅವರಿಗೆ ನಾವು ಅದೇ ಸ್ಯಾಕ್ರಿಫೈಸಸ್ ಕೊಡಬೇಕಾದಾಗ ನಾವು ಅದಕ್ಕೆ ಕೊಡೋದಿಲ್ಲ. ಅದನ್ನು ಅವರನ್ನು ಬಿಟ್ಬಿಡ್ತೀವಿ. ಇದನ್ನು ಡೈರೆಕ್ಟರು ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ. ಅದು ಮಕ್ಕಳಲ್ಲದೆ ಒಬ್ಬ ಸಾಕು ಮಗ, ಒಬ್ಬ ಸಾಕು ತಂದೆಯ ರೂಪದಲ್ಲಿ ಸಿನಿಮಾದಲ್ಲಿ ಕೊಟ್ಟಿರೋದು ಇನ್ನೂ ಹಾರ್ಟ್ ಟಚಿಂಗ್ ಆಗಿದೆ. ಇಲ್ಲಿ ಖುಷಿಯವರ ಹಾಗೂ ಪ್ರಣವ್ ಅವರ ಕೆಮಿಸ್ಟ್ರಿ ಒಂದು ತುಂಬ ಬ್ಯೂಟಿಫುಲ್ಲಾಗಿ ಇಷ್ಟ ಆದರೆ, ಇನ್ನೊಂದು ರಂಗಾಯಣ ರಘು ಸರ್ ಆ್ಯಂಡ್ ಪ್ರಣವ್ ಅವರ ಕೆಮಿಸ್ಟ್ರಿ ತುಂಬ ಇಷ್ಟ ಆಗುತ್ತೆ. ತುಂಬ ಹಾರ್ಟ್ ಟಚಿಂಗ್ ಅಂತ ಅನಿಸುತ್ತೆ. ಅಷ್ಟು ನ್ಯಾಚುರಲ್ಲಾಗಿ ಮಾಡಿದ್ದಾರೆ ಪ್ರಣವ್ ಅವರು. ಯಾಕಂದರೆ ರಂಗಾಯಣ ರಘು ಸರ್ ಜೊತೆ ಸ್ಕ್ರೀನ್ ಮುಂದೆ ನಿಂತ್ಕೊಂಡಾದಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಷ್ಟು ನ್ಯಾಚುರಲಾಗಿ ಆ್ಯಕ್ಟ್ ಮಾಡಬೇಕು ಅಂದರೆ ಅದ್ರ ಹಿಂದೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅನ್ನೋದು ನಮಗೆ ನಿಜವಾಗ್ಲೂ ಸ್ಕ್ರೀನ್ ಮೇಲೆ ಕಾಣುತ್ತೆ. ಐ ವಿಶ್ ಹೋಲ್ ಟೀಮ್ ತುಂಬ ಬ್ಯೂಟಿಫುಲ್ ಆದ ಸಿನಿಮಾನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ. ಐ ವಿಶ್ ಎ ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು. ಒಂದು ತುಂಬ ಸುಂದರವಾದ ಸಿನಿಮಾ, ಅದ್ಭುತವಾದ ಅನುಭವ, ಮುದ್ದಾದ ಹಾಡುಗಳು. ಪ್ರಣಾಮ್ ಆಗ್ಬೋದು, ಖುಷಿ, ರಂಗಾಯಣ ರಘು, ನಮ್ಮ ಸುಚೇಂದ್ರ ಪ್ರಸಾದ್, ಪ್ರತಿಯೊಂದು ಪಾತ್ರವರ್ಗನೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಶ್ರೀಕಾಂತ್ ಹುಣಸೂರು ಅವರು ಕಥೆಯನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ತುಂಬ ಯಾರಿಗೂ ಕನ್ಫ್ಯೂಸ್ ಆಗಲ್ಲ, ಒಂದು ಸ್ಟ್ರೈಟ್ ನರೇಷನ್లో ಹೋಗುತ್ತೆ ಕತೆ. ಪ್ರಣಮ್ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ಖುಷಿ ತುಂಬ ಇಬ್ಬರು ಮನಸ್ಸಿಗೆ ಮುಟ್ಟೋ ರೀತಿ ಪಾತ್ರಗಳನ್ನ ಅನುಭವಿಸಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಗುಡ್ ಲಕ್ ಟು ಪ್ರಣಮ್. ಥ್ಯಾಂಕ್ ಯು. ತುರ್ರ ಎಲ್ಲರಿಗೂ ನಮಸ್ಕಾರ. ತುಂಬ ವಿಶೇಷವಾದ ಸಿನಿಮಾ. ಅಪ್ಪ ಮಗನ ಬಗ್ಗೆ ತುಂಬ ಒಳ್ಳೆಯ ಒಂದು ಲೈನ್ ಇದೆ. ತುಂಬ ಚೆನ್ನಾಗಿ ಹೇಳಿದೆ ಕತೆ. ಬಂದು ಇಮೋಷ್ನಲ್ ಆಗಿದೆ. ಆ್ಯಂಡ್ ನನಗೆ ತುಂಬ ದೊಡ್ಡವ್ರಿಗೆ ಇವಾಗ ತುಂಬ ಜಾಸ್ತಿ ಗೌರವ ಕೊಡಬೇಕು, ಇನ್ನೂ ಚೆನ್ನಾಗಿ ನೋಡ್ಕೊಬೇಕು ಅಂತ ನನಗೆ ಸೀರಿಯಸ್ಲಿ ಈ ಸಿನಿಮಾ ಆದಮೇಲೆ ನನಗೆ ಅದೊಂದು ಫೀಲಿಂಗ್ ಬಂತು. ಸಿನಿಮಾ ನೀವು ಬಂದು ನೋಡಲೇಬೇಕು. ಯಾಕಂದರೆ ಫ್ಯಾಮಿಲಿ ವ್ಯಾಲ್ಯೂಸ್ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಬಿಟ್ಟು ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್, ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ಒಳ್ಳೆ ಸ್ನೇಹಿತ. ಸೊ ಅದು ಲಾಸ್ಟು. ಬಟ್ ಫಸ್ಟ್ ಇಸ್ ಗುಡ್ ಆ್ಯಕ್ಟರ್, ಗ್ರೇಟ್ ಡಾನ್ಸರ್ ಆ್ಯಂಡ್ ಅ ಬ್ಯೂಟಿಫುಲ್ ಗರ್ಲ್ ವಿತ್ ಗ್ರೇಟ್ ಪರ್ಫಾರ್ಮೆನ್ಸ್. ನಿಜವಾಗ್ಲೂ ಎಲ್ಲರದ್ದು ಒಂದು ಒಳ್ಳೆ ಕೆಮಿಸ್ಟ್ರಿ ಇತ್ತು. ಒಂದು ಒಳ್ಳೆ ಯೂನಿಟ್ ಅಂತ ಅನಿಸ್ತು ನೋಡಬೇಕಾದ್ರೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಮಂದಿರಕ್ಕೆ ಬಂದು ಎಲ್ಲರೂ ನೋಡ್ಬೇಕು ಸಿನಿಮಾ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಪ್ರಣವ್ ಅವರು ತುಂಬ ಖುಷಿಯಾಯಿತು ನನಗೆ. ನಾನು ಮೊದಲನೇ ಸಿನಿಮಾ ಇದು ನೋಡೋದಕ್ಕೆ ಇವಾಗ ತುಂಬ ಈ ಪಾತ್ರ ತುಂಬ
ಅಂದರೆ ಸ್ವಲ್ಪ ಮೆಚುರಿಟಿ ಬೇಕಾಗಿತ್ತು, ಅನುಭವ ತುಂಬ ಬೇಕಿತ್ತು ಈ ಪಾತ್ರ. ಎಸ್ಪೆಷಲಿ ರಂಗಣ್ಣ ರಘು ಸರ್ ಮತ್ತು ಪ್ರಣವ್ ಸರ್ ಇಬ್ಬರನ್ನು ಕ್ಯಾರಿ, ಅಂದರೆ ಆಲ್ಮೋಸ್ಟ್ ಸ್ಕ್ರೀನಲ್ಲಿ ಇವರಿಬ್ಬರೇ ಇರ್ತಾರೆ. ಅಂದರೆ ಇವ್ರು ಕ್ಯಾರಿ ಮಾಡೋದು ತುಂಬ ಇದಿತ್ತು. ಮತ್ತು ಸೀನ್ಸ್ ವೈಸ್ ತುಂಬ ಅಂದರೆ ಎಮೋಷ್ನಲ್ ಆಗಿತ್ತು. ಅಂದರೆ ಡ್ರಾಮಾ, ಟ್ವಿಸ್ಟು, ಆ ಥರ ಆ ಥರ ಅಲ್ಲದೆ ಒಂದು ತಂದೆ ಮಗನ ಬಾಂಡಿಂಗ್ನೇ ಡೈರೆಕ್ಟ್ರು ಅದನ್ನ ಕಟ್ತಾ ಹೋದರು. ಮತ್ತು ಇಂಟ್ರೋವಲ್ಲೇ ಒಂದು ಟ್ವಿಸ್ಟ್ ಕೊಡ್ತಾರೆ, ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಆ ಒಂದು ಜರ್ನಿ, ಒಂದು ಲೈಫನ್ನು ತೋರಿಸೋ ರೀತಿ, ಅಂದರೆ ಎರಡು ಜೀವಗಳ ನಡುವೆ ಒಂದು ಎಮೋಷನ್ಸ್, ಒಂದು ಲವ್ನ ತೋರಿಸೋದ ರೀತಿ ತುಂಬ ಇಷ್ಟ ಆಯಿತು. ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ, ಯಾಕಂದರೆ ಅಷ್ಟು ಎಮೋಷ್ನಲ್ ಆಗಿಯೇ ಕತೆ ಇದು ಮಾಡಿದ್ರೆ. ಎಸ್ಪೆಷಲಿ ಸಂಭಾಷಣೆ ತುಂಬ ಇಷ್ಟ ಆಯಿತು. ಸಿನಿಮಾಟೋಗ್ರಫಿನೂ ತುಂಬ ಇಷ್ಟ ಆಯಿತು. ನೀವೆಲ್ಲ ನೋಡಿ ಈ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಸನ್ ಆಫ್ ಮುತ್ತಣ್ಣ ನೋಡ್ಕೊಂಡು ಬಂದೆ. ಮನಸ್ಸಿಗೆ ತುಂಬ ಫೀಲ್ ಆಯಿತು, ತುಂಬ ಹಗುರ ಅನಿಸ್ತು ಸಿನಿಮಾ ನೋಡ್ಕೊಂಡು ಬಂದಾಗ. ಪ್ರಣಮ್ ಅವರಾಗಿರಲಿ, ಖುಷಿ ಮೇಡಮ್ ಅವರಾಗಿರಲಿ, ರಂಗಾಯಣ ರಘು ಸರ್ ಆಗಿರಲಿ, ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾರೆ. ಪ್ರಣಮ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ತುಂಬ ಖುಷಿ ಆಯಿತು. ಅವ್ರ ಡೈಲಾಗ್ ಡೆಲಿವರಿ ಆಗಿರಲಿ, ಅವ್ರು ಹೇಳೋ ಡೈಲಾಗ್ಸಲ್ಲಿ ತುಂಬ ವಾರ್ಮ್ತ್ ಇತ್ತು. ತುಂಬ ಖುಷಿಯಾಗುತ್ತೆ. ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಬಂದಿದ್ದೀವಿ. ದಯವಿಟ್ಟು ಎಲ್ಲರೂ ಹೋಗಿ ಪ್ರೋತ್ಸಾಹ ಮಾಡಿ, ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇವರು ಗೆಸ್ಟ್ ಅಲ್ಲ, ಇವರು ಸಿನಿಮಾಲಿದ್ದಾರೆ. ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಇವರಿಬ್ರು. ಎಲ್ಲರೂ ಈ ಸಿನಿಮಾ ಬಂದು ನೋಡಬೇಕು. ಒಂದು ಒಳ್ಳೆ ಮೆಸೇಜ್ ಇದೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ ಯಾವ ಥರ ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ ಮಕ್ಕಳು, ಹೇಗೆ ಪ್ರೀತಿ ವಾತ್ಸಲ್ಯ ತುಂಬಿರೋ ಅಂಥ ಒಂದು ಮಗು ಅಥವಾ ಮನೆ ಬೇಕು ಅನ್ನೋದನ್ನು ಈ ಸಿನಿಮಾ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಂಬಂಧಗಳ ಬಗ್ಗೆ, ಅದರ ವ್ಯಾಲ್ಯೂ ಬಗ್ಗೆ ತುಂಬ ಚೆನ್ನಾಗಿ ಬೋರ್ ಆಗದೆ ಇರೋ ಥರ ಈ ಹುಡುಗ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಎಲ್ಲೋ ಒಂದು ಕಡೆ ನೀವು ಅರವಿಂದ್ ಸ್ವಾಮಿ ಥರ ಬಗ್ಗೆ ತುಂಬ ಸಿನ್ಸಿಯರ್ ಎಫರ್ಟು. ಎಲ್ಲರೂ ಮನೆ ಮಂದಿ ಎಲ್ಲ ಆರಾಮಾಗಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಇದು. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಮಕ್ಕಳು ತುಂಬ ಚೆನ್ನಾಗಿ ಮಾಡಿದೆ. ಆ್ಯಂಡ್ ರಂಗಾಯಣ ರಘು ಅಂತೂ ಸಿಕ್ಕಾಪಟ್ಟೆ ವ್ಯಾಲ್ಯೂ ಸಿಸ್ಟಮ್ ಹೇಗಿರಬೇಕು ಅಂತ ಮಕ್ಕಳು ತಿಳ್ಕೋಬೇಕು ಈ ಸಿನಿಮಾ ನೋಡಿ. ಸೊ ಆಲ್ ಯಂಗ್ಸ್ಟರ್ಸ್ ಶುಡ್ ಕಮ್ ಅಂಡ್ ಸಿ ದಿಸ್ ಫಿಲ್ಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಸನ್ ಆಫ್ ಮುತ್ತಣ್ಣ ನೋಡ್ಕೊಂಬಂದೆ. ಆ್ಯಂಡ್ ಲಾಸ್ಟಲ್ಲಿ ತುಂಬ ಇಮೋಷನಲ್ ಆಗೋಯ್ತು ಸಿನಿಮಾ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಪ್ರಣಮ್. ಫಸ್ಟ್ ಮೂವಿ ನಾನು ನೋಡ್ತಿರೋದು. ಆ್ಯಂಡ್ ನಿಜವಾಗ್ಲೂ ನಾನು ಪ್ರಣಮ್ ಕೇಳಿದ್ದು ಒಂದೇ ಫಸ್ಟು, ಇಷ್ಟು ಚೆನ್ನಾಗಿ ಅಳ್ತೀಯ ನೀನು, ನಂಗೆ ಗೊತ್ತೇ ಇರಲಿಲ್ಲ ಅಂತ. ಆ್ಯಂಡ್ ಎಲ್ಲರೂ ಅಳಿಸ್ಬಿಟ್ಟ. ಖುಷಿ ಆಲ್ಸೋ ಇರ್ತಾನೆ, ವಂಡರ್ಫುಲ್ ಜಾಬ್. ಸರ್ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವನಿಲ್ಲ ನಾನು. ಇಟ್ಸ್ ಅ ವೆರಿ ಇಮೋಷ್ನಲ್ ಜರ್ನಿ ಆ್ಯಂಡ್ ವ್ಯಾಲ್ಯೂಸ್ ಇರುವಂಥ ಮೂವಿ ಇದು. ಎಲ್ಲ ಯಂಗ್ಸ್ಟರ್ಸು ಬಂದಿದ್ದು ನೋಡಬೇಕು. ಬರೀ 3 ಜನ 4 ಜನ ಕ್ಯಾರೆಕ್ಟರ್ ಇಟ್ಕೊಂಡು 2.5 ಅವರ್ ಹೆಂಗೆ ಹೋಯ್ತು ಅಂತ ನಿಜವಾಗ್ಲೂ ನಂಗೆ ಗೊತ್ತೇ ಆಗಿಲ್ಲ. ನಂಗೆ ಆ್ಯಕ್ಚುಲಿ ಇಟ್ ವಾಸ್ ಈ ಕ್ಯಾರಿಡ್ ದ ಮೂವಿ ಆ್ಯಂಡ್ ಸರ್ ದೇ ಬೋಟ್ ಕ್ಯಾರಿಡ್ ದ ಹೋಲ್ ಮೂವಿ ಫ್ರಮ್ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಇಬ್ಬರೇ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ನನಗೆ. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ನನ್ನ ತಲೆಯಲ್ಲಿ ಇವಾಗ ಕ್ಯಾಪ್ಟನ್ ಓಡ್ತಾ ಇದೆ ಅವಾಗಿಂದ. ಬರೀ ಕ್ಯಾಪ್ಟನ್ ಸರ್, ಇನ್ಮೇಲೆ ನಿಮ್ಮನ್ನು ನೋಡಿ ನಾನು ಕ್ಯಾಪ್ಟನ್ ಅಂತ ಕರಿಬೇಕು ಅನ್ಸುತ್ತೆ. ಆ್ಯಂಡ್ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವತ್ತೋ ಒಂದು ಸಿನಿಮಾ ನೋಡ್ಬಿಟ್ಟು ಆಚೆ ಬಂದು ಏನೋ ಒಂದು ಇರಬೇಕಲ್ಲ. ಸೊ ಸರ್ ಕ್ಯಾಪ್ಟನ್, ಇನ್ನು ನೆಕ್ಸ್ಟ್ ಸಿನಿಮಾ ನಾವು ಮಾಡ್ತಾಯಿದ್ದೀನಿ ಸರ್ ಕ್ಯಾಪ್ಟನ್ ಅಂತ ನಾನೇ ಕರಿತೀನಿ ನಿಮಗೆ. ಆ್ಯಂಡ್ ವಿಶಿಂಗ್ ದ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ಐ ವಾಂಟ್ ಎವ್ರಿ ಯಂಗ್ಸ್ಟರ್, ಎವ್ರಿ ಫ್ಯಾಮಿಲಿ ಟು ಕಮ್ ಆ್ಯಂಡ್ ವಾಚ್ ದಿಸ್ ಮೂವಿ ಆ್ಯಂಡ್ ಸಪೋರ್ಟ್ ಕನ್ನಡ ಮೂವೀಸ್. ಈ ಥರ ಸಿನಿಮಾಗಳು ಅಪರೂಪ ಬರೋದು, ಬಟ್ ಇಟ್ಸ್ ವೆರಿ ವೆಲ್ ಮೇಡ್. ಲಾಡ್ ಆಫ್ ವ್ಯಾಲ್ಯೂಸ್ ಫಾರ್ ಪೇರೆಂಟ್ಸ್. ಬಂದು ಎಲ್ಲರೂ ನೋಡಿ ನಮ್ಮ ಬ್ರದರ್ಗೆ ಆಶೀರ್ವಾದ ಮಾಡಿ. ಐ ಬಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.